5 ವರ್ಷದಿಂದ ಎಲ್ಲಾ ಕಂಪನಿಗಳು ಹಾನಿ ಒಳಗಿದ್ರು. ಇವತ್ತಿನ ದಿವಸ ಪ್ರತಿ ವರ್ಷಕ್ಕೆ ಎಷ್ಟು ಲಾಭ ಮಾಡಕತ್ತಾರ ಅಂದ್ರ 80,000ದಿಂದ 90,000 ಕೋಟಿ ಒಂದೊಂದು ಕಂಪನಿಯವರು ಲಾಭ ಮಾಡ್ತಾರೆ. ಯಾರಿಂದ? 80 ಲೀಟರ್ ಇಥನಾಲ್ ತಯಾರು ಮಾಡಿದ್ಮೇಲೆ 1 ಲೀಟರ್ ಇಥನಾಲ್ ಅನ್ನ ಎಷ್ಟು ತಗೋತಾರೋ? ಏನ್ ಕಪ್ಪ ಹಚ್ಚದವ್ರು ಇವರು, ಕಳಿಗೆ ತಗದವರು, ಗೊಬ್ಬರ ಹಾಕಿದವರು, ಏನ್ ಕಡದವರು, ಟ್ರ್ಯಾಕ್ಟರ್ದಾಗ ಹೇಳಿದವರು, ಏನೂ ಇಲ್ಲ. 1 ಟನ್ ಕಬ್ಬಿಗೆ ಇವತ್ತಿನ ದಿವಸ ನಾವು ಇಥನಾಲ್ ಎಷ್ಟು ಮಾಡ್ತೀವಿ? 80 ಲೀಟರ್. 80 ಲೀಟರ್ ಇಥನಾಲ್ ತಯಾರು ಮಾಡಿದ್ಮೇಲೆ 1 ಲೀಟರ್ ಇಥನಾಲ್ ಅನ್ನ ಎಷ್ಟು ತಗೋತಾರೋ? 60 ರೂಪಾಯಿ ತಗೋ. 3 ರೇಟ್ 56, 60, 65. ರಸದಿಂದ ನೇರವಾಗಿ ಇಥನಾಲ್ ತಯಾರು ಮಾಡೋದು 65 ರೂಪಾಯಿ. ಕಾಕಂಬಿಯಿಂದ ಏನು ನಾವು ಇಥನಾಲ್ ತಯಾರು ಮಾಡ್ತೀವಿ ಅದಕ್ಕೆ 60 ರೂಪಾಯಿ. ನಮ್ಮ ಮೊಲಾಸಿಸಿದಿಂದ ಏನು ಇಥನಾಲ್ ತಯಾರು ಮಾಡ್ತೀವಿ ಅದಕ್ಕೆ 56. ಸರಾಸರಿ ಎಷ್ಟಾಯ್ತು? 60. 60 ರೂಪಾಯಿದಾಗ ಆ ಇಥನಾಲ್ ತಗೊಂಡು ಅದ್ರ ಪೆಟ್ರೋಲ್ದಾಗ ಮಿಕ್ಸ್ ಮಾಡ್ತಾರೆ. ಪೆಟ್ರೋಲ್ದಾಗ ಮಿಕ್ಸ್ ಮಾಡಿದ್ರೆ ಮತ್ತೇನೇನೋ ಕೊಡ್ಸಂಗಿಲ್ಲ. ದೊಡ್ಡ ಟ್ಯಾಂಕ್ ಇರ್ತದ, ನಮ್ಮ ಟ್ಯಾಂಕರ್ಗಳು ಹೋಗ್ತಾವು, ಅಲ್ಲಿ ಮೋಟರ್ ಚಾಲು ಮಾಡಿ ಮ್ಯಾಗಿಂದ ಬಿಡ್ತಾರೋ, ತೆಳಗಿಂದ ಅದನ್ನ ಪೆಟ್ರೋಲ್ದಾಗ ಬೀಳ್ತೈತೆ. ಅದು ಹಾಕಿದಾಗ ತೆಳಗಿನ ಪೈಪ್ಗೆ ಮತ್ತೊಂದು ಟ್ಯಾಂಕರ್ದಾಗ ತುಂಬಿಸಿ ಪೆಟ್ರೋಲ್ ಪಂಪ್ ಕಳಿಸ್ತಾರೆ. ಪೆಟ್ರೋಲ್ ಪಂಪ್ದಾಗ ಪೆಟ್ರೋಲ್ ಎಷ್ಟು ಮಾರಾಕತ್ತಲ್ಲ? 103 ರೂಪಾಯಿ. ಆ ಪಂಪಿನ ಮಾಲಕನಿಗೆ 3 ರೂಪಾಯಿ ಕಮಿಷನ್ ಕೊಡ್ತಾರೆ. 100 ರೂಪಾಯಿ ಉಳಿತಾರೆ. ತಗೊಂಡಿದ್ದು ಎಷ್ಟು? 60. ಮಾರಕ್ ಹಾಯ್ತಿದ್ದು 100. 3 ಅವನು ಎಷ್ಟು ಉಳಿತು ರೊಕ್ಕ ಅವರಿಗೆ? 40 ರೂಪಾಯಿ. ಏನ್ ಕಬ್ಬ ಹಚ್ಚದವ್ರು ಇವರು, ಕಳಿಗೆ ತಗದವರು, ಗೊಬ್ಬರ ಹಾಕಿದವರು, ಏನ್ ಕಡದವರು, ಟ್ರ್ಯಾಕ್ಟರ್ದಾಗ ಹೇಳಿದವರು, ಏನೂ ಇಲ್ಲ. ಎಲ್ಲ ಮಾಡೋದು ನಾವು. ಕಬ್ಬ ಹಚ್ಚೋದು ನಾವು, ಕಳಿಗೆ ತೆಗೆದು ನಾವು, ಗೊಬ್ಬರ ಹಾಕೋದು ನಾವು, ಕಡದು ಟ್ರ್ಯಾಕ್ಟರ್ದಾಗ ಹೇರೋದು ನಾವು, ಟ್ರ್ಯಾಕ್ಟರ್ದಾಗ ಎಳ್ಕೊಂಡು ಹೋಗಿ ಫ್ಯಾಕ್ಟ್ರಿಗೆ ಹತ್ತಾವ. ಆ ಫ್ಯಾಕ್ಟ್ರಿಯಾಗ ಇಥನಾಲ್ ತರಕತಿ ಅವ್ನು ಹೋಗ್ತೈತಿ. ಫ್ಯಾಕ್ಟರಿ ತೆರಿಗೆ ರೊಕ್ಕ ಇಥನಾಲ್ ರೊಕ್ಕ 8 ದಿವಸ ಕೊಡ್ತಾರ, 1 ತಿಂಗಳ ನಂತರ ಕೊಡ್ತಾರ. ಅದ ಪೆಟ್ರೋಲ್ ಆ ಪೆಟ್ರೋಲ್ ಟ್ಯಾಂಕಿಗೆ ಹೋಗೋ ಹೊತ್ತಾಗ ಅಡ್ವಾನ್ಸ್ ನೀಡಿ ತಗೊಂಡು ಅಲ್ಲಿ ಕಳಿಸ್ತಾರ. ಅಂದ್ರೆ ಇಲ್ಲಿ ಅವ್ರು ಬಂಡವಾಳ ತೊಡಕಿಲ್ಲ. ಉಳಿದು ಏಟ 40 ರೂಪಾಯಿ 1 ಲೀಟರ್ ಕುಳಿತಲ್ಲ. 1 ಲೀಟರ್ಗೆ 40 ರೂಪಾಯಿ ಇವರಿಗೆ ಆದ್ರೆ 80 ಲೀಟರ್ಗೆ ಎಷ್ಟಾಯ್ತು? 8 4 32, 3200. ಇಷ್ಟೆಲ್ಲ ಮಾಡಿಕೊಂಡು ಕಬ್ಬಿನ ಫ್ಯಾಕ್ಟರಿಯವರು ನಮಗೆ 3000 ಕೊಡ್ತಾರೆ. ಇದ ಕೇಂದ್ರ ಸರ್ಕಾರ ಹೇಳಿಬೇಕ್ರೆ ಈಗೇನ 80 ಲೀಟರ್ಗೆ ನಾವು 40 ರೂಪಾಯಿ ತಗೋತೀವಿ, ನಾವು 10 ರೂಪಾಯಿ ಇಟ್ಕೋತೀವಿ. ಇದನ್ನ 30 ರೂಪಾಯಿ 1 ಲೀಟರ್ಗೆ ಏನು ಇಥನಾಲ್ ಬರ್ತೈತಿ. ಯಾವ ರೈತಂದು ಎಷ್ಟು ಹೋಗೈತಲ್ಲ ಅವನ ಖಾತೆಗೆ ನಾವು ನೇರವಾಗಿ ರೊಕ್ಕ ಕೊಡ್ತೀವಿ ಅಂತ ಹೇಳಿ ನೋಡು. ಕೃಷಿ ನೀತಿ ತಪ್ಪಿದೆ ಅಂತ ಹೇಳುದು ನಾನು ಇದನ್ನೇ. ಇಲ್ಲ, ನೀ ರೈತರು ಕೊಡೋದು ಆಗಲ್ಲ, ಟ್ರ್ಯಾಕ್ಟರ್ ಕೊಡೋದು ಆಗೋದಿಲ್ಲ, ಬಿಡಿ. ಅಟ್ಲೀಸ್ಟ್ ಈ ಮೋಟರ್ ಸೈಕಲ್ ತಗೊಂಡು ತಿರುಗಾಡೋರಿಗೆ 100 ಇದ್ದದ್ದು 90 ಮಾಡಿರ್ಬೇಕ್ರಿ, 80 ಮಾಡಿದ್ರೆ ಅವ್ರಿಗೇನ್ ಮಾಡ್ಬೇಕಲ್ಲ. ಇವತ್ತಿನ ದಿವಸ ಇದು ಕೇಂದ್ರ ಸರ್ಕಾರಕ್ಕೂ ರೊಕ್ಕ ಹೋಗುದಿಲ್ಲ. 1 ಟನ್ ಕಬ್ಬಿಂದು 40 ರೂಪಾಯಿದಾಗ ಪರ್ ಲೀಟರ್ಗೆ ಅಂದ್ರೆ 8 4 ಮೂಲೆ ಎಷ್ಟಾಕತಿ? ಈ ರೊಕ್ಕ ಯಾರಿಗೆ ಹೊಂಟದ್ ಗೊತ್ತೈತೆ? ಈ ಆಯಿಲ್ ಕಂಪನಿ ಕೇಂದ್ರ ಸರ್ಕಾರಕ್ಕೂ ದುಡ್ಡು ಹೋಗುದಿಲ್ಲ. ನೀವು ಇಂಟರ್ನೆಟ್ ಅದಾಗ ನೀವು ಬ್ಯಾಲೆನ್ಸ್ ಶೀಟ್ಗಳು ನೋಡ್ರಿ. ನೀವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ, ಇವ್ರಿಗೆಲ್ಲರೂ ಬ್ಯಾಲೆನ್ಸ್ ಶೀಟ್ ಅನ್ಯುವಲ್ ರಿಪೋರ್ಟ್ ನೀವು ಇಂಟರ್ನೆಟ್ ತೆಗೆದು ನೋಡಿ. 5 ವರ್ಷದ ಹಿಂದೇನು ಬ್ಯಾಲೆನ್ಸ್ ಶೀಟ್ ಇತ್ತು, ಇವತ್ತಿನ ದಿವಸ ಬ್ಯಾಲೆನ್ಸ್ ಶೀಟ್ ಎಷ್ಟು ಲಾಭ ಮಾಡಿ. 5 ವರ್ಷದಿಂದ ಎಲ್ಲಾ ಕಂಪನಿಗಳು ಹಾನಿ ಒಳಗಿದ್ರು. ಇವತ್ತಿನ ದಿವಸ ಪ್ರತಿ ವರ್ಷಕ್ಕೆ ಎಷ್ಟು ಲಾಭ ಮಾಡಕತ್ತಾರ ಅಂದ್ರ 80,000ದಿಂದ 90,000 ಕೋಟಿ ಒಂದೊಂದು ಕಂಪನಿಯವರು ಲಾಭ ಮಾಡ್ತಾರೆ. ಯಾರಿಂದ? ಕಬ್ಬು ಬೆಳೆಗಾರ. ಆ 4 ಕಂಪನಿ ಅವರಿದ್ರೆ ಇನ್ನು ಹೊರಗಿನ ಕಂಪನಿಗಳು ಬೇರೆ ಇದಾವೆ. ಈ ರಿಲಯನ್ಸ್, ನಯಾರ, ಇವ್ಯಾರು? ಇವೆಲ್ಲ ಖಾಸಗಿ. ನಾನೊಂದು ಮೊದಲು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿನ, ಕೃಷಿ ನೀತಿ ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರಂದ್ರ ಬಲಾಢ್ಯವಂತರು, ಉದ್ದಿಮೆದಾರರು, ಶ್ರೀಮಂತರು ಇನ್ನೂ ನಮ್ಮ ದೇಶದ
ನೀತಿಗಳನ್ನ ಸೃಷ್ಟಿ ಮಾಡೋದು ಇನ್ನೂ ಅವರ ಕೈಯಾಗಿದೆ. ಪ್ರಜಾತಂತ್ರ ವ್ಯವಸ್ಥೆ ಬಂದ್ರೂ ಕೂಡ ರಾಜಕಾರಣಿಗಳ ಕೈಯಲ್ಲಿ ಇನ್ನೂ ಪೂರ್ಣ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದಿಲ್ಲ. ಇದು ಯಾವಾಗ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಕಳೆದ್ರೂ ಕೂಡ ನಮಗೆ ಆಂತರಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯತೆ ಇನ್ನೂ ಬಂದೇ ಇಲ್ಲ. ಇದನ್ನು ಯಾರು ಮಾಡ್ತಾರೆ ಅಂದ್ರೆ ಉದ್ಯಮೆದಾರರು, ಬಂಡವಾಳಶಾಹಿಗಳು ಮತ್ತು ಬಲಾಢ್ಯ ವರ್ಗರು ಮತ್ತು ಈ ಬ್ಯೂರೋಕ್ರಾಟ್ಸ್ ಅಂತ ಏನು ಕರಿತೀವಲ್ಲ, ಇನ್ನೂ ಆಡಳಿತ ಹೊರದೇ ಇದೆ. ನಾ ಮೋದಿ ಬಂದ್ಮೇಲೆ ಬದಲಾತು, ರಾಹುಲ್ ಗಾಂಧಿ ಬಂದ್ಮೇಲೆ ಬದಲಾಕತಿ, ಅವ ಬಂದ್ ಯಾರು ಬಂದ್ರು ಏನಾಗಲಿ. ಇದು ಈ ಬಲಾಢ್ಯದ ಕಪಿಮುಷ್ಟಿಯಿಂದ ನಮ್ಮ ದೇಶ ಹೊರಗೆ ಬರೋ ತನಕ ನಮ್ಮ ದೇಶದ ರೈತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾರು ಒಬ್ಬರ ಬಗ್ಗೆ ಟೀಕೆ ಅಲ್ಲ, ವ್ಯವಸ್ಥೆ ಬಗ್ಗೆ ನಾನು ಟೀಕೆ ಇದೆ. ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಏನಿದೆ ಕೊಡಿ. ಒಂದು ಸಾಲ ಮನ್ನಾ